2026-27ನೇ ಶೈಕ್ಷಣಿಕ ಸಾಲಿನ ಸೇತುಬಂಧ ಉಪಕ್ರಮದ ಅನುಷ್ಠಾನ, ಶಿಕ್ಷಕರ ಪೂರ್ವ ಸಿದ್ಧತೆ ಮತ್ತು ದಾಖಲೆ ನಿರ್ವಹಣೆಗೆ ಸಂಬಂಧಿಸಿದಂತೆ ಇಲಾಖೆಯ ಹೊಸ ಮಾರ್ಗಸೂಚಿಗಳನ್ನು ವಿವರವಾಗಿ ವಿವರಿಸಲಾಗಿದೆ. ಅದರ ಮುಖ್ಯಾಂಶಗಳು ಇಲ್ಲಿವೆ. 1. ಕಾಲಮಿತಿ ಮತ್ತು ಅವಧಿ. ದ್ವಿಭಾಷಾ ಬೈಲಿಂಗ್ವಲ್ ಶಾಲೆಗಳು 1ರಿಂದ 5ನೇ ತರಗತಿ 30 ದಿನಗಳ ಟ್ರಾನ್ಸಿಷನ್ ಪೀರಿಯಡ್ ಚಟುವಟಿಕೆಗಳನ್ನು ನಡೆಸಬೇಕು. 2. ಪ್ರಶ್ನಪತ್ರಿಕೆ ಸ್ವರೂಪದಲ್ಲಿನ ಬದಲಾವಣೆ, ನ್ಯೂ ಟೆಸ್ಟ್ ಪ್ಯಾಟರ್ನ್. ಹಿಂದೆ 20 ಪ್ರಶ್ನೆಗಳಿರುತ್ತಿದ್ದವು, ಆದರೆ ಈ ಬಾರಿ ಒಟ್ಟು 10 ಪ್ರಶ್ನೆಗಳ ಪ್ರಶ್ನಪತ್ರಿಕೆಯನ್ನು ಸಿದ್ಧಪಡಿಸಬೇಕು. FLN ಬುನಾದಿ ಸಾಕ್ಷರತೆ ಮತ್ತು ಸಂಖ್ಯಾಜ್ಞಾನ 4 ಪ್ರಶ್ನೆಗಳು, 40%. ವಿಷಯವಾರು ಅಪೇಕ್ಷಿತ ಕಲಿಕಾಫಲಗಳು 6 ಪ್ರಶ್ನೆಗಳು, 60%. ಅಗತ್ಯವಿದ್ದಲ್ಲಿ ಶಿಕ್ಷಕರು ಮೌಖಿಕವಾಗಿಯೂ ಹೆಚ್ಚಿನ ಪ್ರಶ್ನೆಗಳನ್ನು ಕೇಳಿ ಕಲಿಕೆಯನ್ನು ಖಚಿತಪಡಿಸಿಕೊಳ್ಳಬಹುದು. 3. ಮೌಲ್ಯಮಾಪನ ಮತ್ತು ಗ್ರೇಡಿಂಗ್ ವಿಧಾನ, ಇವ್ಯಾಲ್ಯೂಯೇಷನ್ ಅಂಡ್ ಗ್ರೇಡಿಂಗ್. ಪೂರ್ವ ಮತ್ತು ಸಾಫಲ್ಯ ಪರೀಕ್ಷೆಯ ಉತ್ತರಗಳನ್ನು ಪ್ರಶ್ನವಾರು ಮೌಲ್ಯಮಾಪನ ಮಾಡಬೇಕು. ಪೂರ್ಣ ಪ್ರಮಾಣದಲ್ಲಿ ಉತ್ತರಿಸಿದ್ದಲ್ಲಿ ಎ ಗ್ರೇಡ್, ಅಪೂರ್ಣ ಅಥವಾ ಭಾಗಶಃ ಉತ್ತರಿಸಿದ್ದಲ್ಲಿ ಬಿ ಗ್ರೇಡ್. ಕಲಿಕಾ ಕೊರತೆ ಗುರುತಿಸುವಿಕೆ. 1ರಿಂದ 4ನೇ ಪ್ರಶ್ನೆಯಲ್ಲಿ ಬಿ ಗ್ರೇಡ್ ಬಂದರೆ FLN ಸಾಧಿಸದ ವಿದ್ಯಾರ್ಥಿ. 5ರಿಂದ 10ನೇ ಪ್ರಶ್ನೆಯಲ್ಲಿ ಬಿ ಗ್ರೇಡ್ ಬಂದರೆ ಅಪೇಕ್ಷಿತ ಕಲಿಕಾಫಲ ಸಾಧಿಸದ, ಅಂದರೆ ಕಲಿಕಾ ಅಂತರವಿರುವ ವಿದ್ಯಾರ್ಥಿ. 4. ದಾಖಲೆ ನಿರ್ವಹಣೆ ಮತ್ತು ವೆಬ್ ಪೋರ್ಟಲ್ ನಮೂದು, ಡಾಕ್ಯುಮೆಂಟೇಷನ್ ಅಂಡ್ ಸ್ಯಾಟ್ಸ್ ಎಂಟ್ರಿ. ಪರಿಷ್ಕೃತ ಶಾಲಾ ಶೈಕ್ಷಣಿಕ ಯೋಜನೆ, SAP ಸ್ಕೂಲ್ ಅಕಾಡೆಮಿಕ್ ಪ್ಲಾನ್ ನಮೂನೆಗಳಲ್ಲಿ ಕಡ್ಡಾಯವಾಗಿ ದಾಖಲಿಸಬೇಕು. ಪ್ರಗತಿಯನ್ನು SAP ನಮೂನೆ 4A ಮತ್ತು 4Bನಲ್ಲಿ ದಾಖಲಿಸಬೇಕು. ಬಿ ಗ್ರೇಡ್ ಪಡೆದ, ಅಂದರೆ ಪರಿಹಾರ ಬೋಧನೆ ಅಗತ್ಯವಿರುವ ಮಕ್ಕಳ ಮಾಹಿತಿಯನ್ನು SAP ನಮೂನೆ 5A ಮತ್ತು 5Bನಲ್ಲಿ ದಾಖಲಿಸಬೇಕು. ಪರೀಕ್ಷೆಯ ಫಲಿತಾಂಶ ಹಾಗೂ ವಿದ್ಯಾರ್ಥಿಗಳ ಪ್ರಗತಿಯನ್ನು SATS STS ಪೋರ್ಟಲ್ನ ಪ್ರತ್ಯೇಕ ಮಾಡ್ಯೂಲ್ಗಳಲ್ಲಿ ಕಡ್ಡಾಯವಾಗಿ ಅಪ್ಲೋಡ್ ಮಾಡಬೇಕು. 5. ಪರಿಹಾರ ಬೋಧನೆ ಮತ್ತು ನಿರಂತರ ಅನುಪಾಲನೆ, ರೆಮಿಡಿಯಲ್ ಟೀಚಿಂಗ್. ಬಿ ಗ್ರೇಡ್ ಪಡೆದ ವಿದ್ಯಾರ್ಥಿಗಳಿಗೆ DSCRT ವೆಬ್ಸೈಟ್ನಲ್ಲಿ ಲಭ್ಯವಿರುವ ಸೇತುಬಂಧ ಸಾಹಿತ್ಯ, ಕಲಿಕಾ ಚೇತರಿಕೆ ಮತ್ತು ಅಭ್ಯಾಸ ಹಾಳೆಗಳನ್ನು ಬಳಸಿ ಪ್ರತ್ಯೇಕ ಪರಿಹಾರ ಬೋಧನೆ ನೀಡಬೇಕು. ಪರಿಹಾರ ಬೋಧನೆಯ ನಂತರ ಸಾಫಲ್ಯ ಪರೀಕ್ಷೆ, ಪೋಸ್ಟ್ ಟೆಸ್ಟ್ ನಡೆಸಿ ಪ್ರಗತಿಯನ್ನು ದಾಖಲಿಸಬೇಕು. FLN ಸಾಮರ್ಥ್ಯವನ್ನು ವರ್ಷಪೂರ್ತಿ ಪ್ರತಿ ತಿಂಗಳು ಮೌಲ್ಯಮಾಪನ ಮಾಡಿ SATSನಲ್ಲಿ ಅಪ್ಡೇಟ್ ಮಾಡಬೇಕು. ಅಪೇಕ್ಷಿತ ಕಲಿಕಾಫಲ ಸಾಧಿಸದ ಮಕ್ಕಳಿಗೆ ಸೆಪ್ಟೆಂಬರ್ ಮತ್ತು ಡಿಸೆಂಬರ್ ಅಂತ್ಯಕ್ಕೆ ಮೌಲ್ಯಮಾಪನ ನಡೆಸಿ ಪೋರ್ಟಲ್ನಲ್ಲಿ ದಾಖಲಿಸಬೇಕು.